ಅದು ಇವಾಗ ರೈತರ ಪರವಾಗಿ ನೀವು ಇದ್ದೀರಿ, ರೈತರ ಪರವಾಗಿ ಇದ್ದೀವಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನ ಮಾಡ್ಬೇಕು ಅಂತಾನು ಹೇಳ್ತಾ ಇದ್ದೀರಾ. ನೀವು ನೆನ್ನೆ ಯಾರಾದ್ರೂ ಭ್ರಷ್ಟಾಚಾರ ಮಾಡಿದ್ರೆ ನನ್ಗೆ ನಂಬರ್ಗೆ ಫೋನ್ ಮಾಡಿ ಅಂತ ನಂಬರು ಕೊಟ್ಟಿದ್ದೀರಾ. ಈಗ ಇಲ್ಲಿ ಸುಮಾರು ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಕ್ ಹೊರಟಿದ್ದೀರಲ್ಲ, ನಾವ್ ಯಾರಿಗೆ ಫೋನ್ ಮಾಡೋದು? ಇಲ್ಲಿ CM ಅವ್ರಿಗೆ ಮಾಡೋದಾ? ಯಾಕೆಂದ್ರೆ ಈ ಭ್ರಷ್ಟಾಚಾರ ಮಾಡ್ತಾ ಇರೋದೇ CM ಸಾಹೇಬ್ರು. ಈ ಭ್ರಷ್ಟಾಚಾರ ಇವತ್ತೇನ ನಡೀತಾ ಐತೆ ಅಂದ್ರೆ, ಇವತ್ತು 9,600 ಎಕರೆಯಲ್ಲಿ ಇವತ್ತು 2,000 ಎಕರೆ ಗೋಮಾಳನ ಗುಳುಂ ಸ್ವಾಹ ಮಾಡಿ ಭ್ರಷ್ಟಾಚಾರ ಮಾಡ್ತಾ ಇರೋದು ಯಾರು ಅಂದ್ರೆ CM ಸಾಹೇಬ್ರು ಮತ್ತೆ ಅವ್ರ ಸಂಗಡಿಗರು. ಇವಾಗ ಯಾರ್ಗ್ ಫೋನ್ ಮಾಡೋದು ನಾವು? ಯಾರ್ಗ್ ಫೋನ್ ಮಾಡೋದು ಹೇಳಿ? ಮಾಧ್ಯಮ ಸ್ನೇಹಿತರುಗಳನ್ನೇ ಕೇಳ್ತೀನಿ, ನಾವ್ ಯಾರಿಗೆ ಫೋನ್ ಮಾಡಿ ಇಲ್ಲಿ ಭ್ರಷ್ಟಾಚಾರ ಆಯ್ತೈತೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ನಾವ್ ಯಾರನ್ನ ಕೇಳೋದು? ಇದನ್ನ ದಯವಿಟ್ಟು ನೀವು ಸ್ಪಷ್ಟತೆಯನ್ನ ನೀವು ಕೊಡ್ಲೇಬೇಕಾಗುತ್ತೆ. ಮತ್ತೆ ನಾವು ಈ ಒಂದು ರಾಜಕಾರಣಕ್ಕೆ ನಿಮ್ಮ ಕೆಟ್ಟ ಒಂದು ಏನ್ ರಿಯಲ್ ಎಸ್ಟೇಟ್ ನಿಜವಾಗೂ ಯಾರು ಮಾಡ್ತಾ ಇಲ್ಲ. ಇಲ್ಲಿ ನಿಜವಾದ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋರು ನೀವು. ನಿಮ್ಮ ಏನ್ ಸಂಗಡಿಗರಾಗ್ಬೋದು, ಯಾರೇ ಆಗ್ಬೋದು, ಇವತ್ತು ಎಷ್ಟೆಷ್ಟು ಜಮೀನ್ ತಗೊಂಡಿದ್ದಾರೆ ಅಂತ ಮಾಹಿತಿಗಳು ನಮ್ಮ ಹತ್ರ ಇದೆ. ಬೇಕಾದ್ರೆ ಅದ್ರಲ್ಲ ಲೀಸ್ಟ್ ಸಮೇತ ನಿಮ್ಗೆ ನಿಮ್ ಮಾಹಿತಿ, ನಿಮ್ ಬೆಂಬಲಿಗರು ಯಾರ್ಯಾರು ತಗೊಂಡಿದ್ದಾರೆ ಅಂತ ಲೀಸ್ಟ್ ಬೇಕಾದ್ರೂ ನಾವು ಮುಂದಿನ ದಿನದಲ್ಲಿ ಕೊಡೋದಕ್ಕೂ ನಾವು ತಯಾರಿದ್ದೀವಿ. ದಯಮಾಡಿ ದುಡ್ಡೇ ಪ್ರಪಂಚ ಅಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಒಂದಿನ ಹೊರಟೈತಾರೆ. ಹೋಗೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿ. ಇಲ್ಲಿರುವಂತ ಪರಿಸರನ್ನ ಉಳಿಸಿ. ಮಲೆನಾಡಿದಂಗಿದೆ ಆ ಮಲೆನಾಡು ಪ್ರದೇಶ ನಮ್ಮ ಬಿಡದಿ ಭಾಗದಲ್ಲಿ ಇವತ್ತು ಇದೆ ಅಂದ್ರೆ ಇವತ್ತು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ರೈತರೆಲ್ಲ. ಹಾಗಾಗಿ ದಯಮಾಡಿ ಹೇಳ್ತಾ ಇದ್ದೀನಿ, ಈ ಒಂದು ಅಕ್ವೈರ್ನ ನೀವು ಸ್ಟಾಪ್ ಮಾಡಿ. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ನಾವು ಕ್ರಾಂತಿ ಮಾಡುವ ಮೂಲಕ ರಕ್ತ ನಾವು ಕೊಟ್ಟಿ ಇದನ್ನ ಉಳಿಸ್ಕೊಳ್ಳುವಂತ ಕೆಲಸಕ್ಕೆ ನಾವು ಕೈ ಹಾಕ್ಲೇಬೇಕಾಗುತ್ತೆ. ನೀವ್ ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ಈ ಜಾಗವನ್ನ ಬಿಟ್ಕೊಡೋದಕ್ಕಾಗ್ಲಿ, ಯಾವುದೇ ಕಾರಣಕ್ಕೂ ನಾವು ಜಾಗವನ್ನ ಬಿಟ್ಕೊಡೋದಕ್ಕಾಗ್ಲಿ ಅಥವಾ ಪರಿಸರ ನಾಶ ಮಾಡೋದಕ್ಕಾಗ್ಲಿ, ರೈತರನ್ನ ಊಳೆಬ್ಳಿಸೋದಕ್ಕಾಗ್ಲಿ ಯಾವುದಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದೀವಿ. ಅದ್ರ ಜೊತೆಗೆ ನಾವು ಈ ತಿಂಗಳು ಎಂಡ್ ಒಳಗಡೆ ಮೋದಿ ಸಾಹೇಬ್ರದ್ದು ಕೂಡ ಟೈಮ್ ಕೇಳ್ತಾ ಇದೀವಿ. ದೆಹಲಿ ಚಲೋ ಅಂತ ಹೇಳಿ 30 ಜನ ಒಂದು ನಿಯೋಗವನ್ನ, ರೈತರು ನಿಯೋಗವನ್ನ ನಮ್ಮ BJP ವತಿಯಿಂದ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಈಗ ತಾನೇ ನಾವು ನಮ್ಮ MP ಸಾಹೇಬ್ರಾದಂತ ಮಂಜುನಾಥ್ ಸಾಹೇಬ್ರನ್ನು ಭೇಟಿ ಮಾಡ್ಕೊಂಡು ಅವ್ರನ್ನ ಟೈಮ್ ತಗೊಳ್ಳಿ ಅಂತ ನಾವು ಕೇಳ್ಕೊಂಡಿದೀವಿ. ಆಯ್ತು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಜಂತರ್ ಮಂತರಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ, ಇದ್ರ ರಿಪೋರ್ಟ್ ಕಾರ್ಡ್ನ ನಾವು ಅಲ್ಲಿ ಜಂತರ್ ಮಂತರಲ್ಲೂ ಕೂಡ ಪ್ರೊಟೆಸ್ಟ್ ಮಾಡುವ ಮೂಲಕ ಅಲ್ಲೂ ಕೂಡ ಇಡೀ ದೇಶಕ್ಕೆ ಇವ್ರ ಅನ್ಯಾಯವನ್ನ, ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಇಡೀ ದೇಶಕ್ಕೆ ತಿಳಿಸುವಂತ ಕೆಲಸವನ್ನ ನಾವು ಮುಂದೆ ಈ ಒಂದು ತಿಂಗಳು ಒಳಗಡೆ, ಈ ತಿಂಗಳು ಎಂಡ್ ಒಳಗಡೆ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನನೂ ಕೂಡ ನಾವು ಮಾಡಿದೀವಿ. ಹಾಗೇನೆ ಈ ಒಂದು ನಮ್ಮ ಅಶೋಕ್ ಸಾಹೇಬ್ರು ಕೂಡ ಏನು ಈ ವಾರದಲ್ಲಿ ಅಥವಾ ಮುಂದಿನ ವಾರದೊಳಗಡೆ ಏನು ನಮ್ಮ ಬೈರಮಂಗಲ ಸರ್ಕಲ್ ಇಂದ ವಿಧಾನಸೌಧ ಚಲೋ ಕಾಲ್ನಡಿಗೆ ಮೂಲಕ ವಿಧಾನಸೌಧ ಚಲೋ ಕೂಡ ನಾವು ಹಮ್ಮಿಕೊಂಡಿದೀವಿ. ಅವತ್ತು ಕೂಡ ಸಾವಿರಾರು ಜನ ರೈತರ ಸಮ್ಮುಖದಲ್ಲಿ, ಅಶೋಕಣ್ಣ ಅವರ ಸಮ್ಮುಖದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ರೈತರು ಕೂಡ ಪಾದ ನಡಿಗೆ ಮಾಡುವ ಮೂಲಕ ಸುಮಾರು 33-34 ಕಿಲೋಮೀಟರ್ ವಿಧಾನಸೌಧ ಚಲವನ್ನು ಮಾಡುವ ಮೂಲಕ ಅದು ಕೂಡ ಟೈಮ್ ಫಿಕ್ಸ್ ಮಾಡಿ ಅದನ್ನು ಕೂಡ ನಾವು ಈಗ ಕೈಗೊಳ್ತಾ ಇದೀವಿ. ಹಾಗಾಗಿ ಇವತ್ತು ಎಲ್ಲದಕ್ಕೂ ನಿಂತಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನ ಅರ್ಪಿಸ್ತಾ, ಇವತ್ತು ನೀವು ಮನೆಗೆ ಮತ್ತೆ ಹೊಲಗಳಿಗೆ, ಗದ್ದೆಗಳಿಗೆ, ತೋಟಗಳಿಗೆ ನೀವೆಲ್ಲರೂ ಹೋಗಿ ನಮ್ಮ ರೈತರ ಪರವಾಗಿ ನಿಂತು ಏನ್ ಅನ್ನದಾತ ಇವತ್ತು ನಮ್ಗಿದ್ರೇನೆ ನಮ್ ಜೀವನ ಅನ್ನೋದನ್ನ ನೀವೇನು ಇವತ್ತು ಪ್ರೂವ್ ಮಾಡ್ತಾ ಇದ್ದೀರಿ. ನಾನು ತುಂಬಾ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಒಂದು ಆಮೇಲೆ ಈಗಾಗ್ಲೇ ನಮ್ಮ ಮೇಲೆ 10 ಜನದ ಮೇಲೆ FIR ಕೂಡ ಮಾಡಿಸಿದ್ರು ಇದೇ ಕಾಂಗ್ರೆಸ್ ಅವರು. ನಾವು ಬಿಡದಿ ಪಾದಯಾತ್ರೆ ಮಾಡಿದಾಗ ಮತ್ತೆ ಇಲ್ಲಿ ಸರ್ಕಲ್ ಅಲ್ಲೂ ಪಾದಯಾತ್ರೆ ಮಾಡ್ಕೊ ಬಂದಾಗ FIR ಕೂಡ ಮಾಡಿಸಿದ್ರು ನಮ್ಮ ಮೇಲೆ. ಈ ಒಂದು ಕಾರ್ಯವನ್ನ ಅಂದ್ರೆ ಇವ್ರದ್ದೇನು ಇಲ್ಲ, ದುಡ್ಡು ಮಾಡ್ಬೇಕು. ಈಗ ಇರೋಂತ ಆಸ್ತಿ ಎಲ್ಲಾದ್ರೂ ಹೊಡಿಬೇಕು. ಅವ್ರ ಲೈಫ್ ಅಲ್ಲೆಲ್ಲ ರಾಜಕೀಯ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದಿರೋರೆ. ಹಾಗಾಗಿ ಇವರು FIR ಮಾಡಿಸಿದ್ರು ಸರಿ, ಅವ್ರೇನು DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಹೊಡೆದ್ರು ಸರಿ, ಬಡಿದ್ರು ಸರಿ, ಏನಂದ್ರು ಸರಿ, ನಾನ್ ಮಾಡೋದ್ ಬಿಡಲ್ಲ ಅಂತ. ಅಂದ್ರೆ ಅವ್ರ ಹಠಾನ ನಾವ್ ಅರ್ಥ ಮಾಡ್ಕೋಬೇಕಾಯ್ತೈತೆ. ದಯಮಾಡಿ ಇಂಥದನ್ನೆಲ್ಲಾದ್ರೂ ಕೂಡ ನೀವು ಕೈ ಬಿಡಿ. ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಬೆಲೆ ಕೊಡಿ, ಇಲ್ಲಿರೋ ನಮ್ಮ ರೈತರಿಗೆ ಬೆಲೆ ಕೊಡಿ, ಇಲ್ಲಿರೋ ಪರಿಸರಕ್ಕೆ ಬೆಲೆ ಕೊಡಿ. ಈ ಒಂದು ಕಾರ್ಯವನ್ನು ಉಳಿಸುವಂತ, ಯಾಕೆಂದ್ರೆ ಮುಂದಿನ ಪೀಳಿಗೆ ಎಲ್ಲೋಗುತ್ತೆ, ನಮ್ ರೈತರು ಮಕ್ಕಳು ಮೊಮ್ಮಕ್ಕಳು ಎಲ್ಲೋಗಿ ಜೀವನ ಮಾಡ್ಬೇಕು ಹೇಳಿ? ಇನ್ನೊಬ್ರು ಮನೆ ಬಾಗ್ಲಲ್ಲಿ ಹೋಗಿ ವಾಚ್ಮೆನ್ ಕೆಲಸ ಮಾಡ್ಬೇಕಾ? ದಯಮಾಡಿ ಸುರೇಶ್ ಅವರೇ, ನೀವು ಇವತ್ತು ಬಮೂಲ್ ಅಧ್ಯಕ್ಷರಾಗಿದ್ದೀರಿ. ಏನು ಇವತ್ತು 6 ಲಕ್ಷ ಲೀಟ್ರು ದಯಮಾಡಿ ನಿಮ್ಮ ಅಣ್ಣವ್ರಿಗೆ ತಿಳಿಸುವಂತ ಕೆಲಸ ಮಾಡಿ. ಇಲ್ಲಿ ಅಷ್ಟು ಲೀಟ್ರು ಬರ್ತಾ ಇದೆ ಅಂದ್ರೆ ಲೆಕ್ಕಾಚಾರ ಹಾಕಿ.
ದಯಮಾಡಿ 70 ಲಕ್ಷ ಲೀಟರ್ ಇವತ್ತು ಈ ಭಾಗದಲ್ಲಿ ಅಂದ್ರೆ ನಮ್ಮ ಬೊಮ್ಮೂಲಲ್ಲಿ ಪ್ರತಿದಿನ ಹಾಲು ಬಂದ್ರೆ ಇಲ್ಲೇ 6 ಲಕ್ಷ ಲೀಟರ್ ಬರ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇರುವಂತ ಜಾಗವನ್ನ ಇವತ್ತು ನೀವು ಈ ರೀತಿ ಎಲ್ಲ ಕಬಳಿಸಕ್ ಹೋಯ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ದೇವರು ಕ್ಷಮಿಸಲ್ಲ, ಮುಂದಿನ ದಿನದಲ್ಲಿ ಜನನು ಕ್ಷಮಿಸಲ್ಲ. ದಯಮಾಡಿ ಇದನ್ನ ಕೈ ಬಿಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.